ಇನ್ನು ಅಕ್ಷತಾ ಅವರ ರಂಗಭೂಮಿ ಹೇಗೆ ಎಂಟ್ರಿ, ಯಾವ ಥರ, ಸೊ ನೀವು ಹುಟ್ಟಿ ಬೆಳೆದದ್ದು ಎಲ್ಲ? ಪಾಂಡವಪುರ ಪಕ್ಕ ಹಳ್ಳಿ, ಹಾರೋಳ್ಳಿ. ಆಮೇಲೆ ಅಲ್ಲಿಂದನೇ ಪೌರಾಣಿಕ ನಾಟಕಗಳಲ್ಲಿ ಅಪ್ಪ ಪಾತ್ರ ಮಾಡ್ತಿದ್ರು. ನಾನು ಬಾಲಸಖಿಯಾಗಿ ಸ್ಟೇಜ್ ಮೇಲೆ ಹೋಗಿ ಬರ್ತಾಯಿದ್ದೆ. ನನಗೆ ಇಷ್ಟ ಸ್ಟೇಜ್ ಅಂದರೆ ಆಗಿಂದ ತುಂಬ ಇಷ್ಟ. ಆಮೇಲೆ ಊರಲ್ಲಿ ಕುವೆಂಪು ಕಲಾ ಸಂಘ ಅಂತ ಅಲ್ಲೆಲ್ಲ ಮಾಡಿಕೊಂಡು ನಾಟಕಗಳು ಮಾಡಬೇಕಾದ್ರೆ ನಾನು ಕೂಡ ಚಿಕ್ಕ ಹುಡುಗಿಯಾಗಿ ಗುಂಪಲ್ಲೆಲ್ಲ ಹೋಗ್ಬಿಟ್ಟು ಪಾತ್ರ ಮಾಡಿ ಬರ್ತಿದ್ದೆ. ಸ್ಟೇಜ್ ಅಂದರೆ ಇಷ್ಟ. ಬರೀ ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಆ ನಾಟಕ ಕಟ್ಟುವಿಕೆ, ರಿಹರ್ಸಲ್ ಪ್ರೊಸೆಸ್ನಲ್ಲಿರೋದು, ಆಮೇಲೆ ಊರೂರಿಗೆ ನಾಟಕ ಮಾಡೋಕೆ ಹೋದಾಗ ನಾವು ಹೋಗೋದು, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು, ಇದೆಲ್ಲ ತುಂಬ ಚೆಂದ ಅನ್ನಿಸ್ತಿತ್ತು. ಒಂಥರ ಹಬ್ಬದ ಥರ ಸಖತ್ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಗ್ರ್ಯಾಜುಯೇಷನ್ಗೆ ಮೈಸೂರು ಕಡೆ ಹೋದೆ. ಮೈಸೂರಿಗೆ ಹೋದಾಗ ಕಾಲೇಜು ರಂಗೋತ್ಸವ ಅಂತ ರಂಗಾಯಣದವ್ರು ಮಾಡ್ತಾರೆ, ಅಲ್ಲಿಂದ ಮತ್ತೆ ನಾಟಕಗಳು ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನೀನಾಸಂ ಮಾಡಿದೆ. ನೀನಾಸಂ 1 ವರ್ಷ ಡಿಪ್ಲೊಮೊ ಥಿಯೇಟರ್. ಅದಾದಮೇಲೆ NST ಮಾಡಿದೆ 3 ವರ್ಷ ಡೆಲ್ಲಿ. ಗ್ರ್ಯಾಜುಯೇಷನ್ ಜರ್ನಲಿಸಮ್ ಮೈಸೂರು, ಆಮೇಲೆ ನೀನಾಸಂ 1 ಇಯರ್ ಡಿಪ್ಲೊಮೊ ಇನ್ ಥಿಯೇಟರ್ ಆಫ್ ಆರ್ಟ್ಸ್, ಆಮೇಲೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿ. For business and personal promotions, please contact 9686376663. ಸಾಮಾನ್ಯವಾಗಿ ರಂಗಭೂಮಿ ಕಲಾವಿದರು ಅಂತ ಹೇಳಿದ್ರೆ, ಸೊ ಅಲ್ಲಿ ಅಭಿನಯ ಮಾಡೋದು ಕಷ್ಟ, ಸಿನಿಮಾಗಳಲ್ಲಿ ಬೇಕಾದ್ರೆ ಆರಾಮಾಗಿ ಅಭಿನಯ ಮಾಡಬಹುದು ಅಂತ ಒಂದು ಮಾತಿದೆ. ಇದು ನಿಜಾನಾ? ನಾನು ಕೇಳಿರೋ ಪಟಾಗಿ ಸ್ಟೇಜ್ ಮೇಲೆ ಮಾಡ್ಬಿಡ್ತೀವಿ, ಸಿನಿಮಾ ಕಷ್ಟ ಅಂತಾರೆ. ಬಟ್ ಏನಿಲ್ಲ, ನಾವೇನು ಅಂದರೆ ರಂಗಭೂಮಿ ಕಲಾವಿದರು ಅಂತ ಹೇಳಿದ್ರೆ ಅವರ ವಾಯ್ಸು ಅದೆಲ್ಲ ಸಖತ್ತು ಇದ್ದಿರಬೇಕು ಅಂತ ಹೇಳ್ತಾರೆ, ಗಟ್ಟಿ ಇರಬೇಕು, ಫ್ಲೂಯೆನ್ಸ್ ಇರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಸಿನಿಮಾ ಥರ ಟೇಕ್ಗಳು ಮಾಡೋಕ್ಕಾಗೋದಿಲ್ಲ, ಒಂದೇ ಟೇಕಲ್ಲಿ ಮುಗಿಸ್ಬೇಕು, ಸಾವಿರಾರು ಜನ ಆಡಿಯನ್ಸ್ ಇರ್ತಾರೆ, ಅವ್ರ ಮುಂದೆ ಅಭಿನಯಿಸೋದು ಅಂತ ಹೇಳಿದ್ರೆ ಒಂದು ಚಾಲೆಂಜಿಂಗ್ ಅಂತ. ಥಿಯೇಟ್ರು ಚಾಲೆಂಜಿಂಗೆ ಇಲ್ಲ ಅಂತಿಲ್ಲ. ಅಂದರೆ ನಾನು ಹೆಂಗೆ ಪ್ರಾಕ್ಟೀಸಲ್ಲಿ ಟ್ಯೂನ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಆ್ಯಕ್ಟಿಂಗು ಈಗ ಎಲ್ಲಿಗೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಸ್ಟೇಜು ಅಂದರೆ ಜನ ಇರ್ತಾರೆ, ನಾವು ಪ್ರೊಜೆಕ್ಷನ್ ಜಾಸ್ತಿ ಹಾಕಬೇಕು, ವಾಯ್ಸ್ ರೀಚ್ ಜಾಸ್ತಿ ಇರಬೇಕು, ಲೈಟ್ಸ್ ಎಲ್ಲ ಬೀಳುತ್ತೆ, ಲೈಟ್ಸ್ ಎಲ್ಲ ಬಿದ್ದಾಗ ಲೈಟಿಗೆ ಏನು ಪ್ಯಾನ್ ಕೇಕ್ ಹಾಕಬೇಕು ಅದನ್ನು ಹಾಕಲೇಬೇಕು ಫೇಸ್ಗೆ. ಕ್ಯಾಮ್ರಾ ಅಂತಂದ ಬಂದಾಗ ರಾ ಅಂದರೆ ನಾನು ಈ ರಾ ಫಿಲ್ಮ್ನೇ ಮಾಡಿರೋದ್ರಿಂದ ರಾ ಆಗಿರುತ್ತೆ. ಅಲ್ಲಿ ಇಂಟೆನ್ಸಿಟಿ ಎಷ್ಟು ಕೊಡಬೇಕು. ಇಲ್ಲಿ ನನ್ನ ಕಣ್ಣೀರು ಹಾಕೋದು ಸಹ ಕಾಣಿಸುತ್ತೆ. ಸ್ಟೇಜ್ ಮೇಲೆ ಅದಕ್ಕೆ ಕಣ್ಣೀರು ಕಾಣಿಸಲ್ಲ. ನಾನು ಯಾಕೆ ಹಾಕಬೇಕು ಕಣ್ಣೀರು? ಆ ಕಣ್ಣೀರಿನ ಮಾತಿನ ಉದ್ದೇಶ ಏನಿದೆ ಅದನ್ನು ಜನಕ್ಕೆ ಬೇರೆ ರೀತಿ ರೀಚ್ ಮಾಡಿಸೋದು ಸ್ಟೇಜು, ರಂಗಭೂಮಿ. ಇಲ್ಲಿ ನನ್ನ ನಿಜವಾದ ಕಣ್ಣೀರು ಜನಕ್ಕೆ ಕಾಣಿಸ್ಬೇಕು ಕ್ಯಾಮ್ರಾದಲ್ಲಿ. ಸೊ ಇವೆಲ್ಲ ನಮ್ಮ ಎಮೋಷನಲ್ ಜರ್ನಿ ಏನಿರುತ್ತೆ, ಎಮೋಷನಲ್ ಜರ್ನಿ ನಾವು ಟೆಕ್ನಿಕಲಾಗಿ ಸಿನಿಮಾಗೆ, ಕ್ಯಾಮ್ರಾಗೆ ಏನು ಮಾಡಬೇಕು, ಸ್ಟೇಜಿಗೆ ಏನು ಮಾಡಬೇಕು ಅನ್ನೋ ಟೆಕ್ನಿಕ್ಸ್ ಗೊತ್ತಾಗಿದ್ರೆ ಸಾಕು. ಆಟ ಆಡ್ಬೋದು ರೀ, ಅದೆಲ್ಲ ತಿಳ್ಕೊಂಬಿಟ್ರೆ ನಮ್ಮ ಪ್ರಾಕ್ಟೀಸ್ ನಾವೇ ಆರಾಮಾಗಿ ಆಟ ಆಡ್ಬೋದು, ಈಸಿಯಾಗಿ ಮಾಡಿಬಿಡ್ಬೋದು. ಯಾವುದು ನೋಡೋರ್ಗು ಅಯ್ಯೋ ಕಷ್ಟಪಟ್ಟು ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ಬಾರ್ದು. ಆ್ಯಕ್ಟ್ರುಗಳು ಎಷ್ಟು ಈಸಿಯಾಗಿ ಮಾಡ್ತಿದ್ದಾರೆ ಅನ್ನಿಸ್ಬೇಕು, ಈಸಿ ಮಾಡ್ಕೋಬೇಕೆಲ್ಲ. ಇನ್ನು ಸಿನಿಮಾ ಎಂಟ್ರಿ ಹೇಗಾಯಿತು? ಫಸ್ಟ್ ಸಿನಿಮಾ ಯಾವುದು? ಎಷ್ಟು ಚಿತ್ರಗಳಲ್ಲಿ ನೀವು ಅಭಿನಯಿಸಿದ್ದೀರಿ? ಸಿನಿಮಾ ನಾನು 2014 ವಾಪಸ್ ಬಂದೆ ಡೆಲ್ಲಿಯಿಂದ. ಇಷ್ಟಕಾಮ್ಯದಲ್ಲಿ ಎಲ್ಲ ಕಾಸ್ಟ್ ಆಗಿ ಒಂದೇ ಒಂದು ರೋಲ್ ಬೇಕಿತ್ತಂತೆ. ಅದು ತುಂಬ ಚಾಲೆಂಜಿಂಗ್ ರೋಲ್, ಒಂದು ಸಣ್ಣ ಪಾತ್ರ, ತೆಂಗಿನ ಮರ ಎಲ್ಲ ಹತ್ತಬೇಕು, ಅವರೆಲ್ಲ ರಂಗಭೂಮಿ ಹುಡುಗಿಯರೇ ಮಾಡಿದ್ರೆ ಸರಿ ಯಾರು ಅಂದಾಗ ಅಕ್ಷತಾ ತೆಂಗೊಬ್ರು ಬಂದಿದ್ದಾರೆ ಅಂತ ಅದೊಂದು ಮಾಡಿದೆ. ಅದಾದಮೇಲೆ ಅದು ಮಾಡ್ತಿದ್ದಂಗೆ ಪಲ್ಲಟ ಅಂತ ಪ್ರೊಟಗನಿಸ್ಟ್ ಆಗಿ ರಘು ಅವರು ಮೈಸೂರು, ಅವರು ಫಸ್ಟು ಡೆಬ್ಯೂ ಡೈರೆಕ್ಷನ್ನು, ಅವರು ಹೇಳಿದ್ರು ಅದು ಆರ್ಟ್ ಮೂವಿ. ಅನಿಲ್ ಕುಮಾರ್ ಅಂತ ಸೀರಿಯಲ್ ನಟ ಈಗಿಲ್ಲ, ಅವರು ನನ್ನ ತಂದೆ, ನಾನು ಮಗಳು ಪಾತ್ರ ಮಾಡಿದ್ದು. ಅದು ಚೆನ್ನಾಗಿ ಆ ಪ್ರೋಸೆಸ್ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ, ಅದು ನಾನು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಅಥವಾ ರಂಗಭೂಮಿಗೆ ಬಂದಾಗ ಅಥವಾ ನಾನು ಕೋರ್ಸ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕರ್ನಾಟಕಕ್ಕೆ ವಾಪಸ್ ಬರುವಾಗಲೂ ನಾನು ಸಿನಿಮಾಗೆ ಮಾಡಬೇಕು ಅನ್ನೋ ಯಾವ ಉದ್ದೇಶ ಇರಲಿಲ್ಲ. ಇವು ಸಿಕ್ಕಿದ್ದು ನನಗೆ. ಪಲಾಟ ಮಾಡುವಾಗ ನಾನು ಎಂಜಾಯ್ ಮಾಡಿದ ರೀತಿ ಇತ್ತಲ್ಲ, ಪಾತ್ರ ಮಾಡಿದ್ದು, ಅದು ಎಂಜಾಯ್ ಮಾಡಿದ್ದು. ನನಗಿಲ್ಲ ಸಿನಿಮಾ ಮಾಡಿದ್ರೆ ಇನ್ಮೇಲೆ ಇಂಥ ಕಂಟೆಂಟ್ ಸಿನಿಮಾಗಳಲ್ಲಿ ಮಾಡೋಣ. ಯಾಕೆಂದರೆ ಮಾಡುವಾಗಲೂ ನಾವು ಎಂಜಾಯ್ ಮಾಡಿದ್ದೆ. ಅದು ಹೊರಗಡೆ ಬಂದ ಮೇಲೆ ಸಿನಿಮಾ ಅಲ್ಲಿ ಸ್ಕ್ರೀನಿಂಗ್ ಆದಮೇಲೆ ನನ್ನ ಪಕ್ಕ ಇದ್ದರೂ ನನ್ನನ್ನು ಯಾರೂ ಗುರುತು ಹಿಡಿತಿರ್ಲಿಲ್ಲ. ಆಮೇಲೆ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಗುರ್ತು ಸಿಗ್ತಿರಲಿಲ್ಲ. ಆ ಗುರುತು ಸಿಗದೆ ಒಬ್ಳು ನಟಿನ ನೋಡೋದ್ರಲ್ಲಿ ನಂಗೆ ಮಜಾ ಸಿಕ್ತು. ನಾನೆಲ್ಲ ಗುರ್ತು ಸಿಗಬೇಕು ಅಂತಿಲ್ಲ, ನನಗೆ ಗುರ್ತೇ ಹಿಡಿಬಾರ್ದು, ಹಂಗಿರಬೇಕು. ಅವ್ರಿಗೆ ಕಣ್ಣು ಮುಚ್ಕೊಂಡ್ರೂ ಆ ಪಾತ್ರನೇ ಬರಬೇಕು ತಲೆಗೆ ವಿನಃ ನಾನು ಬರಬಾರ್ದು, ಅಕ್ಷತಾ ಬರಬಾರ್ದು. ಅಕ್ಷತಾ ಬೇರೆ, ಫಿಲ್ಮಲ್ಲಿ ನಟಿಸೋ ಕ್ಯಾರೆಕ್ಟರ್ಗಳೇ ಬೇರೆ. ಆಮೇಲೆ ಅದಾದಮೇಲೆ ನನಗೆ ಸ್ಟೇಟ್ ಅವಾರ್ಡ್ ಬಂದುಬಿಡ್ತು ಪಲ್ಲಟಗೆ.
ನೀವು ಅನ್ಕೊಂಡಿದ್ರಾ ಪಲ್ಲಟ ಸಿನಿಮಾ ನೀವು ಬಹಳಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ ಸಿನಿಮಾ, ಸೊ ಇದಕ್ಕೆ ಪ್ರಶಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ರಾ? ಇಲ್ಲ, ನನಗೆ ನಾನು ಸಿನಿಮಾ ಮಾಡ್ಬೇಕಷ್ಟೇ ಪ್ರಶಸ್ತಿಗಳು ಅವೆಲ್ಲ ಏನಿರಲಿಲ್ಲ. ಅವಾಗ ಅಲ್ಲಿ ರೇಗಿಸ್ತಿದ್ರು, ಹಿಂಗೆ ಹಸು ಎಳ್ಕೊಂಬರ್ತಿದ್ದೆ, ದನ ಎಳ್ಕೊಂಬರ್ತಿದ್ದೆ, ಹಿಂಗೆಲ್ಲ ಎಳ್ಕೊಂಬರ್ಬೇಕಾದ್ರೆ ಕಾಲು ತುಳಿದ್ಬಿಡ್ತು, ಕಾಲು ನೋವಾಯ್ತು ಅಂದ್ರೆ ಸಮಾಧಾನ ಮಾಡೋಕ್ಕೆ ಹಸು ಕಾಲು ತುಳಿದಿದೆ ಪ್ರಶಸ್ತಿ ಬರುತ್ತಿರು, ಹಿಂಗೆಲ್ಲ ಸುಮ್ಮನೆ ರೇಗಿಸೋರು ಸೆಟ್ಟಲ್ಲಿ. ನಂಗೆ ಏನೂ ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಆಮೇಲೆ ಸಡನ್ನಾಗಿ ಟಿ ವಿ ಹಾಕ್ತೆ, ಟಿ ವಿ ನನ್ನ ಕೆಳಗಡೆ ಬರ್ತಾಯಿತ್ತು. ಹ್ಞೂ ಅಷ್ಟೇ. ಅದು ಏನು ಸ್ಟೇಟ್ ಅವಾರ್ಡ್, ಅದರಲ್ಲಿ ಏನಾಗುತ್ತೆ ಏನು ಫಸ್ಟಲ್ಲಿ ನಂಗೆ ಗೊತ್ತೇ ಇರಲಿಲ್ಲ. ಎಲ್ಲ ವಿಶ್ ಮಾಡೋಕ್ಕೆ ಶುರು ಮಾಡಿದಾಗ ಏನೋ ಇದೆ ಫುಲ್ ಖುಷಿಯಾಗಿತ್ತು. ಅದಾದಮೇಲೆ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಆ ಒಂದು ನೋಟಿನ ಇನ್ನೊಂದು ಪ್ರೊಟಗನಿಸ್ಟ್, ಅದು ಸಿನಿಮಾ ಬರಲಿಲ್ಲ. ಹಂಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡಲ್ಲ, ಯಾವ ಸಿನಿಮಾ ಆಚೆ ಬಂದಿಲ್ಲ. ಅದಾದಮೇಲೆ ಬಿಗ್ ಬಾಸಿಗೆ ಹೋಗ್ಬಿಟ್ಟೆ. ಆದರೆ ನಾಟಕಗಳು ಮಾಡ್ತಾಯಿದ್ದೆ, ನಾಟಕದಲ್ಲೇ ತುಂಬ ಬ್ಯುಸಿ ಇದ್ರು ಜನ. ಶೋಸ್, ವುಮೆನ್ ಶೋಸ್ಗಳೆಲ್ಲ ಆಲ್ ಓವರ್ ಕರ್ನಾಟಕ ಆ ಟೈಮಲ್ಲಿ ಒಬ್ಬಳು ಅಂತ ಮಾಡಿದ್ದೆ. ಆಮೇಲೆ ಬಿಗ್ ಬಾಸಿಗೆ ಹೋಗ್ಬಿಟ್ಟೆ. ಬಿಗ್ ಬಾಸಿಂದ ಬಂದ ಮೇಲೆ ಪಿಂಕಿಯಲ್ಲಿ ಬರ್ತಿದ್ದಂಗೆ ಪಿಂಕಿಯಲ್ಲಿ ಕರೆದ್ರು, ಪಿಂಕಿಯಲ್ಲಿ ಮಾಡಿದೆ. ಪಿಂಕಿಯಲ್ಲಿ ಮಾಡಾದ್ಮೇಲೆ ಕೋವಿಡ್, ಲಾಕ್ಡೌನ್. ಆಮೇಲೆ ಪಿಂಕಿಯಲ್ಲಿ ನನಗೆ ಫಸ್ಟು ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಅನ್ನೋ ಅವಾರ್ಡ್ ಕೊಟ್ಟಾಗ, ಪಿಂಕಿಯಲ್ಲಿ ಏನೋ ಸಿನಿಮಾ ಗ್ಲೋಬಲಿ ಎಷ್ಟು ರೀಚ್ ಆಯಿತು ಅಂದರೆ, ಅದು ತುಂಬ ಬುಸಾನಲ್ಲಿ ಸ್ಕ್ರೀನಿಂಗ್ ಆಯಿತು, ಪೊನೋರಮಾ ಗೋವಾದಲ್ಲಿ ಓಪನಿಂಗ್ ಫಿಲಿಮ್, ಅದು ತುಂಬ ಓಪನಿಂಗ್ ಫಿಲಿಮ್ಸ್ಗಳು ಹಂಗೆ ತುಂಬ ಅಂದರೆ ಅದು ನನಗೆ ಬೇರೆ ಬೇರೆ ರಾಜ್ಯಗಳವರು ಬೇರೆ ಬೇರೆ ಅವರೆಲ್ಲ ನನಗೆ ಇನ್ಬಾಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರು, ನಿಮ್ಮ ಫಿಲಿಮ್ ನೋಡಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ. ನನಗೆ ಅಲ್ಲಿಗೆ ರೀಚ್ ಆಗ್ತಿತ್ತು, ಇನ್ನೂ ಇಲ್ಲಿ ಬಂದಿರಲಿಲ್ಲ ಪಿಂಕಿಯಲ್ಲಿ ಕರ್ನಾಟಕದಲ್ಲ ಅಷ್ಟು. ಆವಾಗ ನನಗನ್ನಿಸ್ತು, ಓಕೆ ನಾವು ಸಿನಿಮಾ ಇಲ್ಲಿ ಒಂದು ಸಿನಿಮಾ ಮಾಡಿ ಇಲ್ಲಿ 1 ಕೋಟಿ ಜನ ನೋಡ್ತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ, ಈ ಸಿನಿಮಾಗಳು ವರ್ಲ್ಡ್ ವೈಡ್ 1 ಕೋಟಿ ಜನ ನೋಡಿರ್ತಾರೆ. ಅವಾಗ ನಾವು NSTಲೆಲ್ಲ ಇರ್ತಾ ಇಂಥ ಸಿನಿಮಾಗಳು ನಮಗೆ ಫಿಲಿಮ್ ಅಪ್ರಿಸಿಯೇಷನ್ ಕೋರ್ಸ್ ಅಂತ ಒಂದಷ್ಟು ಸಿನಿಮಾಗಳನ್ನ ತೋರಿಸಿ, ಈ ಥರ ಎಷ್ಟೋ ಒಂದು ಕಲಿಕೆಗೆ ಈ ಸಿನಿಮಾಗಳು ಉದಾಹರಣೆಗೆ ಹೋಗ್ತವೆ. ಆಮೇಲೆ ಇಲ್ಲ, ನನ್ನ ಆಯ್ಕೆ ಸರಿ ಇದೆ, ಇಂಥ ಕಂಟೆಂಟ್ ಮೂವಿಗಳಲ್ಲೇ ಹೆಚ್ಚು ಕಾಣಿಸ್ಕೊಳ್ಳೋದು ತುಂಬ ಒಳ್ಳೆಯದು, ಕಮರ್ಷಿಯಲ್ಗಿಂತ ಕಂಟೆಂಟಲ್ಲಿ ಕಾಣಿಸ್ಕೊಳ್ಳೋದು. ಇಲ್ಲಾದರೂ ನನಗೇನು ಕಮರ್ಷಿಯಲ್ ಅವಕಾಶ ಬಂದಿಲ್ಲ ಜಾಸ್ತಿ, ಬಂದರೂ ನನಗೆ ಮಾಡಬೇಕು ಅಂತ ಅನ್ಸಿಲ್ಲ. ಪಲ್ಲಟದಲ್ಲಿ ನಿಮಗೆ ರಾಜ್ಯ ಪ್ರಶಸ್ತಿ ಬಂದಾಗ ಒಂದಷ್ಟು ಜನ ಕೈ ಬೀಸಿ ಕರೆದಿಲ್ವಾ? ಯಾಕಂದರೆ ರಾಜ್ಯ ಪ್ರಶಸ್ತಿ ಬಂದ ನಟಿ ಅಲ್ಲೇ ನಿಮ್ಮನ್ನು ನೀವು ಗುರುತಿಸ್ಕೊಂಬಿಟ್ರಿ. ಸೊ ಒಂದು ಪ್ರಶಸ್ತಿ ಬರೋದಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ನಾನು ಪ್ರಾರಂಭದಲ್ಲಿ ಈ ಮಾತನ್ನೇ ಹೇಳಿದೆ. ಸೊ ಅವಾಗ ಒಂದಷ್ಟು ಜನ ಕರೆದಿಲ್ವಾ ನಿಮಗೆ? ಸೊ ಬನ್ನಿ, ಒಳ್ಳೊಳ್ಳೆ ಅವಕಾಶಗಳಿದೆ, ಚಿತ್ರಗಳೆಲ್ಲ ಅಭಿನಯಿಸಿ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ. ಟು ಬಿ ಫ್ರ್ಯಾಂಕ್ ಕರೀಲಿಲ್ಲ. ನನಗದೇ ಆಶ್ಚರ್ಯ. ಈಗ ಪ್ರಿಯಾಮಣಿಯವರು ಅವರೆಲ್ಲ ನ್ಯಾಷನಲ್ ಅವಾರ್ಡ್ ತೊಗೊಂಡ್ಮೇಲೆ ಫಸ್ಟುಗೇನೆ ಮೀರಾ ಜಾಸ್ಮಿನ್ ಎಲ್ಲ ಆಮೇಲೆ ಫೇಮಸ್ ಆಗಿದ್ದು. ನನಗೆ ಅದೇನೋ ಗೊತ್ತಿಲ್ಲ, ನನ್ನ ಪ್ರಶಸ್ತಿನೇ ಮುಳುವಾಗ್ಬಿಡ್ತಾ ಅಂತ ಅನ್ನಿಸ್ತು. ಒಂದು ಮಾತಿದೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ, ಸೊ ಅವಕಾಶಗಳು ಕಡಿಮೆ ಮತ್ತು ರೆಕಗ್ನೈಸ್ ಮಾಡೋದಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಅಳಲನ್ನು ತೋಡ್ಕೊಂಡ್ರು. ಇತ್ತೀಚೆಗೆ ರಾಗಿಣಿ ಸಿನಿಮಾ ಇಂಡಸ್ಟ್ರಿಗೆ ಬಂದು 15 ವರ್ಷ ಆದರೂ ಕೂಡ ಸೊ ನನಗೆ ಸಿಗಬೇಕಾಗಿರೋ ಒಂದು ಮಾನ್ಯತೆ ಗೌರವ ಏನೂ ಸಿಕ್ಕಿಲ್ಲ ಅಂತ ವೇದಿಕೆ ಮೇಲೆ ಅಳಲನ್ನು ತೋಡ್ಕೊಟ್ರು. ಎಲ್ಲೋ ಒಂದು ಕಡೆ ನಿಜವಾದ ಅಭಿನಯಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಇದು ಒಪ್ಕೋತೀರಾ? ಇದು ಸತ್ಯ? ನಿಜವಾದ ಅಭಿನಯನೇ ಬೇಡ ಯಾರಿಗೂ ಇಲ್ಲಿ. ಮೊದಲಾಗಿ ನಟಿಯರೇ ಬೇಡ. ನಾ ಯಾವುದೋ ಆಡಿಷನ್ಗೆ ಹೋಗಿದ್ದೆ, ಅದು ಪಲ್ಲಟ ಇನ್ನೂ ಸ್ಟೇಟ್ ಅವಾರ್ಡ್ ಆಗಿರಲಿಲ್ಲ, NSTN ಬಂದಮೇಲೆ ಹಿಂಗೆ ಹೇಳೋರಲ್ವ ಅಂದ್ಬಿಟ್ಟು ಆವಾಗ ಚೆನ್ನಾಗಿ ಮಾಡಿದೆ. ಎಲ್ಲ ಕ್ಯಾಮ್ರಾದವರು ಎಲ್ಲರೂ ಫುಲ್ ಖುಷಿಯಾಗಿ ಕ್ಲಾಪ್ಸ್ ಹಾಕ್ಬಿಟ್ರು. ಇಲ್ಲಿ ಇರೋರೆಲ್ಲ ಖುಷಿ ಆದರು, ಭಾಳ ಖುಷಿ ಆದರು. ನಾನು ಸೆಲೆಕ್ಟ್ ಆಗಿಬಿಟ್ಟೆ ಅಂತ ಅಂದ್ಕೊಳ್ತಿದ್ದೆ. ಅಲ್ಲಮ್ಮ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲ ನಿಂಗೆ ಚಪ್ಪಾಳೆ ಆಗ್ತಾಗಲಿ ಅಂದ್ಕೊಳ್ಳಿಲ್ವಾ ಅಂದರು. ಅಂದರೆ ನಿನಗೆ ಇಷ್ಟು ಚಪ್ಪಾಳೆ ಬಿದ್ದುಬಿಟ್ರೆ ನಮ್ಮ ಹೀರೋಗೇನು ಅಂದರು. ಹಾಂ, ನಿಮ್ಗೆ ಇಷ್ಟೂ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಬೇಡ, ಹೀರೋಯಿನ್ ಆಗಿರಬೇಕು. ಅದು ನಾನು ಅದೇ ಪಲಾಟ ಟೈಮಲ್ಲೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಪ್ರಜಾವಾಣಿನಲ್ಲಿ ಪೇಪರಲ್ಲಿ ಬಂದಿತ್ತು, ನಾನು ಹೀರೋಗಳಿಗೆ ಹೀರೋಯಿನ್ ಆಗುವುದಿಲ್ಲ, ನಾಯಕನಿಗೆ ನಾಯಕಿ ಆಗುವುದಿಲ್ಲ, ಮರ ಸುತ್ತದೆಲ್ಲ ಮಾಡಲ್ಲ ಅಂತ ಹೇಳಿದ್ರು. ಎಷ್ಟು ವಿಮರ್ಶೆಗಳು ಗೊತ್ತಾ, ಇವಳೇನು ಬಟ್ ಸ್ಟಾರಾ ಅದು ಇದು, ಇವಳೇನು ಯಾವ ಸ್ಟಾರ್ಗೆ ಈ ನನ್ನ ಎಕ್ಸ್ಪ್ರೆಷನ್ಸ್ನ ನಾನು ಆಚೆ ಹಾಕಬೇಕು ಅಂದರೆ ಸ್ಟಾರ್ಗಳೇ ಆಗಬೇಕು ಅಂತಿಲ್ಲ. ನೀವು ಇಂಡಿವಿಜುವಲ್ ನಿಮ್ಮ ಎಕ್ಸ್ಪ್ರೆಷನ್ ನೀವು ಆಚೆ ಹಾಕ್ಬೋದು ಮೀಡಿಯಾದಲ್ಲಿ, ತುಂಬ ನೆಗೆಟಿವ್. ಆದರೆ ವಾಪಸ್ ಪಲ್ಲಟಾಗಿ ಅವಾರ್ಡ್ ಬಂದಿದ್ದು, ಪಿಂಕಿಯಲ್ಲಿ ಅವಾರ್ಡ್ ಬಂದಾಗ ಆ ಪೇಪರ್ನ ಯಾರೋ ಒಬ್ಬರು ನನಗೆ ರೀಟ್ಯಾಗ್ ಮಾಡಿದರು.
ಅಕ್ಷತಾ ಅವತ್ತಿನಿಂದ ಇವತ್ತವರೆಗೂ 5-6 ವರ್ಷಗಳಾಗಿದ್ರು ಆ ಸ್ಟ್ಯಾಂಡ್ ಆ ಮಾತಿನ ಸ್ಟ್ಯಾಂಡ್ ಮೇಲೆ ಇದ್ದಾರೆ ಅಂತ. ನಾನು ಇರ್ತೀನಿ ಅಂದ್ರೆ ನಂಗೆ ಗೊತ್ತು ನಂಗೆ ಹೆಂಗೆ ಅಂದ್ರೆ ಆ ಥರ ಇಲ್ಲಿ ಬೇಡ, ಇಲ್ಲಿ ಬೇಕಾಗಿರೋ ನೀವು ರಾತ್ರಿ ನಾನು ಸ್ಟಾರ್ ಆಗ್ಬಿಡ್ಬೇಕು ಅಂತ ಬಂದವರಲ್ಲ. ಸೊ ಪಾತ್ರಗಳಿಗೆ ಜೀವ ತುಂಬಬೇಕು, ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರಗಳು ಮಾಡಬೇಕು, ಸೊ ಅದು ಜನ ಮಾನಸದಲ್ಲಿ ಉಳಿಬೇಕು ಅಂತ ಬಂದವರು. ರಾತ್ರಿ ಎಲ್ಲ ಮುಂದೇನು ಸ್ಟಾರ್ ಆಗ್ಬೇಕು ಅನ್ನೋ ಉದ್ದೇಶ ಇಲ್ಲ ನಂಗೆ. ಈ ಲೇಡಿ ಸೂಪರ್ ಸ್ಟಾರ್ ಅದು ಇದು ಅಂತಾರಲ್ಲ, ನಮ್ಮಲ್ಲಿ ಎಷ್ಟು ಫೀಮೇಲ್ ಓರಿಯೆಂಟೆಡ್ ಕಂಟೆಂಟ್ಸ್ ಮಾಡಿರ್ತಾರೆ ಲೇಡಿ ಸೂಪರ್ ಸ್ಟಾರ್ಗಳು. ಲೇಡಿ ಸೂಪರ್ ಸ್ಟಾರ್ ಅನ್ಸ್ಕೊಳಕ್ಕೆ ಫೀಮೇಲ್ ಓರಿಯೆಂಟೆಡ್ ಕಂಟೆಂಟ್ ಮೂವಿಗಳೇ ಮಾಡಿರ್ಬೇಕಲ್ವಾ? ನೀವು ಹೀರೋಯಿನ್ ಆಗಿ ಬಂದು ಲೇಡಿ ಸೂಪರ್ ಸ್ಟಾರ್ ಅಂತೀರಂದ್ರೆ ನಾವು ಏನು ಹೇಳ್ತಾ ಇದ್ದೀವಿ? ನಾನು ಅದೇ ಹೇಳೋದು ಏನಂದ್ರೆ, ನನಗೆ ಅವಾಗಿಂದನೂ ನಾನು ಕ್ಲಿಯರು, ಜನಗಳ ಜೊತೆ ಇರಬೇಕು, ಜನಗಳ ಜೊತೆ ಒಡನಾಡಬೇಕು, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಒಂದು ಥಿಯೇಟ್ರ್ ನಾನು ನಾಟಕ ಮಾಡೋದು ಕೂಡ ಈಗಲೂ ನಾಳೆಗೂ ಹೋಗಿ ನಾಟಕ ಮಾಡ್ತೀನಿ. ಫಿಲ್ಮ್ ಫೇರ್ ಬಂದಿದೆ ನಾಟಕ ಮಾಡ್ತೀವೋ ಹಂಗೆ. ನಂಗೆ ಏನೂ ಆಗಬೇಕಾಗಿಲ್ಲ, ನಾನು ಗ್ರೂಮ್ ಆಗಬೇಕು, ಇಂಟರ್ನಲಿ ಗ್ರೂಮ್ ಆಗಬೇಕು, ಒಬ್ಳು ನಟಿಯಾಗಿ ಗ್ರೂಮ್ ಆಗಬೇಕು, ನಾನು ಖುಷಿಯಾಗಿರಬೇಕು. ನನ್ನ ಖುಷಿನ ನಾನು ಹಿಂಗೆ ಹುಡ್ಕೊಂಡಿದ್ದೀನಿ. ನಾಟಕ ಮಾಡ್ತಾ 4 ಜನದ ಜೊತೆ ಅವ್ರ ಮನೆಯಲ್ಲಿ ಊಟ ಮಾಡ್ತಾ, ಟ್ರಾವೆಲ್ ಮಾಡ್ತಾ, ಇವತ್ತು ಮಂಡ್ಯದಲ್ಲಿ ಮುದ್ದೆ ತಿಂದರೆ ನಾಳೆ ಅಕ್ಕಿ ರೊಟ್ಟಿ ತಿಂತೀನಿ, ಇಲ್ಲ ಜೋಳದ ರೊಟ್ಟಿ ತಿಂತೀನಿ. ಸೊ ಇದಕ್ಕೆ ನನ್ನ ಸಂತೋಷ. ನಾನು ಇದನ್ನು ಸ್ಟಾರ್ ಆಗಬೇಕು ಅಂತ ನನ್ನ ಉದ್ದೇಶ ಇದ್ರೆ ಇದೆಲ್ಲ ಮಾಡ್ತಿರ್ಲಿಲ್ಲ.